ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ಕೂಡ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಇವತ್ತಿನ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ, ಇದ್ರ ಬಗ್ಗೆ ಮಾತಾಡೋಣ. ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ರಾಶಿಕಾ ಅಂಡ್ ರಘು ಅವರ ಮಧ್ಯೆ. ಅವರಿಬ್ಬರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಅದೇ ಒಂದು ಏಕಾಗ್ರತೆಯನ್ನು ಕೆಡಿಸಿ ಇಬ್ಬರು ಸದಸ್ಯರ ಹಿಡಿದಿರುವ ಕಂಬವನ್ನು ಬಿಡುವಂತೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು. ಅಲ್ಲೇನು ಕಂಬ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂಡ್ ಹಿಂದೆ ಮೇ ಬಿ ವೇಟ್ ಇದೆ ಅಂತ ಅನ್ಸುತ್ತೆ ಅವ್ರಿಗೆ. ಅದ್ರ ಜೊತೆಗೆ ಅಲ್ಲಿ ನೀರು ಹಾಕುವಂಥದ್ದು ಅಂಡ್ ಅಲ್ಲಿ ಮಾತುಗಳಿಂದ ಟಾಂಟ್ ಮಾಡುವಂಥದ್ದು. ಅವರ ಏಕಾಗ್ರತೆನ ಭಂಗ ಮಾಡೋ ರೀತಿಯಲ್ಲಿ ಇಲ್ಲಿ ನಮ್ಮ ಧ್ರುವಂತ್ ಅಂಡ್ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ. ಅಂಡ್ ಇವ್ರೇನಾದ್ರು ಆ ಒಂದು ಭಂಗ ಮಾಡಿದ್ರೆ ಕಂಬನ ಒಂದು ಬಿಡುವ ರೀತಿಯಲ್ಲಿ ಮಾಡಿದ್ರೆ ಮೇ ಬಿ ಇವರು ವಿನ್ ಆಗ್ತಾರಂತ ಅನ್ಸುತ್ತೆ, ನಮ್ಮ ಧ್ರುವಂತ್ ಅಂಡ್ ಅಶ್ವಿನಿ ಅವರು. ಅಂಡ್ ಸೋಲ್ತಾರೆ ಯಾರು? ರಾಶಿಕಾ ಅಂಡ್ ನಮ್ಮ ರಘು ಅವರು ಅಂತಾನೆ ಹೇಳ್ತೀನಿ. ಓಕೆ, ಇದೇ ರೀತಿಯಲ್ಲಿ ಅಲ್ಲಿ ನೀರು ಹಾಕ್ತಿದ್ದಾರೆ ಅಂಡ್ ಅಶ್ವಿನಿ ಅವರು ಟಾಂಟ್ ಕೂಡ ಸರಿಯಾಗಿ ಕೊಡ್ತವ್ರೆ ನಮ್ಮ ರಾಶಿಕಾ ಅವ್ರಿಗೆ. ಅಂದರೆ ಆಟದ ಬರದಲ್ಲಿ ವ್ಯಕ್ತಿತ್ವ ಕೆಳಗೆ ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಸುಮಾರು ಈ ರೀತಿಯಲ್ಲಿ ಮೇ ಬಿ ಅಲ್ಲಿ ಅಶ್ವಿನಿ ಕ್ಲಿಯರ್ ಆಗಿ ನಮ್ಮ ರಾಶಿಕಾ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ರಘು ಅವರ ಒಂದು ಸ್ವಲ್ಪ ಅವ್ರಿಗೆ ಸಾಫ್ಟ್ ಆಗಿ ಕೆಲವೊಂದೇನೋ ಸ್ವಾರಿ ಗಿರಿ ಅದು ಇದು ಏನೋ ಸ್ವಲ್ಪ ಸಮಾಧಾನ ಮಾಡೋ ರೀತಿಯಲ್ಲಿ ಟಾಂಟ್ ಕೊಡ್ತಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ಇಬ್ಬರು ಕೂಡ ಟಾರ್ಗೆಟ್ ಮಾಡ್ತಿರೋವಂಥದ್ದು ರಾಶಿಕಾ ಅವ್ರಿಗೇನೆ ಫಸ್ಟ್ ಟಾರ್ಗೆಟ್ ಮಾಡ್ತಿರೋದು, ಅವ್ರನ್ನ ಆಚೆ ಹಾಕೋಣ ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಅಲ್ಲಿ ರಾಶಿಕಾ ಕೂಡ ಟಾಪ್ 6 ಇಂದ ಔಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಆ್ಯಂಡ್ ಇದ್ರ ಮಧ್ಯೆ ಇವ್ರೇನು ನಡೀತಾ ಇದೆ, ಟಾಸ್ಕ್ ನಡೀತಿರುವಂಥದ್ದು ರಾಶಿಕಾ, ರಘು ವರ್ಸಸ್ ಯಾರು? ಧ್ರುವಂತ್ ಅಂಡ್ ಅಶ್ವಿನಿ ಅವರು. ಇವ್ರಿಬ್ಬರ ಮಧ್ಯೆ ಟಾಸ್ಕ್ ನಡೀತಾ ಇದೆ. ಅವ್ರೇನು ಟಾಂಟ್ ಕೊಡ್ಬೋದು, ಅವರ ಒಂದು ಏಕಾಗ್ರತೆಯನ್ನು ಭಂಗ ಮಾಡೋ ರೀತಿಯಲ್ಲಿ ಏನೇನೋ ಮಾಡ್ತಿದ್ರೆ ಅದು ಓಕೆ, ಅದೊಂದು ಸೈಡಿಗೆ ಅವರು ನಡೀತಾ ಇದೆ ಟಾಸ್ಕ್ ಅವ್ರದ್ದು. ಬಟ್ ಇಲ್ಲಿ ಹೊರಗಡೆ ಕೂತ್ಕೊಂಡಂತಹ ರಕ್ಷಿತಾ ಅವರು ಅಲ್ಲಿ ಅಶ್ವಿನಿ ಅವರಿಗೆ ಅನ್ನೆಸೆಸರಿ ಆಗಿ ಟಾಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲೇನು ಅಂತಂದ್ರೆ ಅಶ್ವಿನಿ ಅವರು ಇಲ್ಲಿ ರಘು ಅವರಿಗೆ ಏನೋ ಕೆಲವೊಂದು ಹೊಗಳಿ ಮಾತಾಡ್ತಿರೋವಂಥದ್ದು ಅದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಇಲ್ಲಿ ರಕ್ಷಿತಾ ಅವರು ಅಶ್ವಿನಿ ಅವರ ವಿರುದ್ಧ ಕೆಲವೊಂದು ಮಾತುಗಳು ಸುಮ್ಮನೆ ಹೆಂಗೆ ಬಿಡ್ತಾನೆ ಇರ್ತಾರೆ. ಇವರಿಗೆ ಟಾಸ್ಕಲ್ಲಿ ಆಡ್ಲಿಕ್ಕೆ ಬರಲ್ಲ, ವ್ಯಕ್ತಿತ್ವ ಅಂತೂ ಏನೂ ಇಲ್ವೇ ಇಲ್ಲ. ಓಕೆ, ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಏನೂ ಇಲ್ಲ. ಅದು ಒಂದು ಕತ್ತೆ ಥರ ಕುಣಿಯೋದೊಂದು ಗೊತ್ತಿದೆ ಬೆಳಗ್ಗೆ ಸಾಂಗ್ ಹಾಕಿದ ತಕ್ಷಣ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಓಕೆ, ಬರೀ ಮಾತು ಮಾತು ಮಾತು. ಪರ್ಫಾರ್ಮೆನ್ಸ್ ತೂತಾದ್ರೂ ಕೂಡ ಬರೀ ಮಾತೇನೆ. ಇದು ಡೈಲಾಗ್ ನಂದಲ್ಲ, ಗಿಲ್ಲಿ ಡೈಲಾಗ್ ಇದು. ಓಕೆ, ಏನು ಪರ್ಫಾರ್ಮೆನ್ಸು ಇಲ್ಲ, ಎಂಟರ್ಟೈನ್ಮೆಂಟು ಇಲ್ಲ, ಒಂದು ಏನೂ ಇಲ್ಲ. ಅವ್ರು ಟಾಸ್ಕ್ ಆಡ್ತಾವ್ರು ತಾನೆ, ಕುತ್ಕೋಬೇಕು ತಾನೆ ಬೆಂಚ್ ಮೇಲೆ, ಎಲ್ಲರೂ ಕುತ್ಕೊಂಡಿದ್ದಾರೆ ತಾನೆ. ಇವಳಿಗೆ ಏನು ಮಾತಾಡಲಿಕ್ಕೆ? ರಘುಂದ್ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಇವರು, ಅವ್ನು ಸಪೋರ್ಟಿಗೆ ನಿಂತ್ಕೊತೀನಿ ಅಂತ. ನಿನ್ನೆ ರಾಶಿಕಾ ಕೂಡ ಹಂಗೆ ಮಾಡಿದ್ಲು, ಅದನ್ನ ಎಪಿಸೋಡ್ ರಿವ್ಯೂ ಅಲ್ಲಿ ಮಾತಾಡೋಣ. ಅಲ್ಲ, ಅಲ್ಲಿ ಅವ್ರು ಆಡ್ತಾವ್ರೆ ಹೆಂಗೋ ಆಟನ, ಬಿಡೋದು ಬಿಟ್ಬಿಟ್ಟು ಇಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಬಿಟ್ಬಿಟ್ಟು ಅಶ್ವಿನಿಗೆ ಟಾಂಟ್ ಕೊಡ್ತಾಳೆ. ತಂದು ಅನ್ನೋದು ಸ್ವಂತದ್ದು ಅನ್ನೋದು ಏನು ಗೊತ್ತಿಲ್ಲ. ಒಂದು ರಘು, ಮುಂಚೆ ಮಲ್ಲಮ್ಮ, ಅದಾದ್ಮೇಲೆ ಮಾಳು, ಗಿಲ್ಲಿ, ಅವ್ರ ಜೊತೆನೇ ಇರ್ಬೇಕು. ಅವ್ರ ಜೊತೆಗೆ ಬೇರೆ ಯಾರೇ ಹೋದ್ರು ಕೂಡ ಅದಕ್ಕೆ ಏನೋ ಒಂದು ಬಣ್ಣ ಕಟ್ಬಿಟ್ಟು ಕಿತ್ತಾಟ ಮಾಡ್ಬಿಡ್ತಾಳೆ. ಸೀಸನ್ ಸ್ಟಾರ್ಟಿಂಗ್ ಇಂದ ಅದನ್ನೇ ಮಾಡ್ಕೊಂಡು ಬಂದಿದ್ದಾಳೆ ಅವಳು, ಬೇರೆಯವ್ರ ಮೇಲೆ ರಿಲೇ ಆಗಿರೋವಂಥದ್ದು. ಸ್ವಂತ ಆಟ ಅಂತೂ ಏನೇ ಇಲ್ಲ. ಇವಾಗ ಜನಗಳಿಗೆ ಸ್ವಲ್ಪ ಗೊತ್ತಾಗ್ತಿದೆ ಬಾಸ್ ಮನೆ ಒಳಗಡೆ ಏನ್ ಮಾಡ್ತಿದ್ದಾಳೆ, ವ್ಯಕ್ತಿತ್ವ ಹೆಂಗೆ, ಇವಳು ಎಷ್ಟು ಕ್ರಿಂಜು, ಎಷ್ಟು ಸಿಂಪತಿ ನಾಟಕ, ಇವಳು ಹೆಂಗೆ ಒಂಥರ ಪಾಪು ತರ ಆಡ್ತಿದ್ದಾಳೆ. ಸ್ಟಾರ್ಟಿಂಗ್ ಇಂದ 3ನೇ ವಾರದಲ್ಲಿ ಏನ್ ಸಿಕ್ತಲ್ಲ ಸಿಂಪತಿ, ಅದಾದ್ಮೇಲೆ ಟೀ ಶರ್ಟ್ ವಿಚಾರ, ಅದಾದ್ಮೇಲೆ ಗಿಲ್ಲಿ ಸಪೋರ್ಟ್ ಮಾಡಿರುವಂಥದ್ದು, ಸುಮಾರು ವಿಚಾರಗಳಿಂದ ಅಲ್ಲಿ ಬೇರೆಯವ್ರು ಮಾಡಿರೋ ತಪ್ಪುಗಳಿಂದನೇ ಸಿಂಪತಿ ಪಡ್ಕೊಂಡೇ ಬಂದಿದ್ದಾಳೆ. ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ರಿವ್ಯೂ ನೋಡ್ಕೊಂಡ್ ಬರೋಣ. ಅದೇನು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಇವ್ರದೇ ಶುರು ಆಗುತ್ತೆ, ರಕ್ಷಿತಾ, ರಘು ಅಂಡ್ ರಾಶಿಕಾ ಅವ್ರದೇನೆ. ಅಲ್ಲಿ ರಕ್ಷಿತಾ ಹೇಳಿದ್ಲಲ್ಲ ಏನಂತಂದ್ರೆ ರಘು ಜೊತೆಗೆ ರಾಶಿಕಾ ಇದ್ರೆ ಅದು ರಘುಗೆ ಅನ್ಕಂಫರ್ಟೇಬಲ್ ಆಗುತ್ತಂತ ಇವಳು ಹೇಳ್ತಾಳೆ. ಯಾರು? ಈ ರಕ್ಷಿತಾ ಹೇಳ್ತಾಳೆ. ಇದಕ್ಕೆ ಏನ್ ಹೇಳ್ತಾರೆ? ಇದಕ್ಕೆ ರಘು ಹೇಳ್ಬೇಕು, ರಾಶಿಕಾ ರಘು ಹತ್ರ ಹೋದ್ರೆ ರಘು ನನಗೆ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ರಾಶಿಕಾಗೆ ಹೇಳ್ಬೇಕು. ಬಟ್ ರಘುಗೆ ಏನೂ ಪ್ರಾಬ್ಲಮ್ ಇಲ್ಲ ರಾಶಿಕಾ ಅವ್ರ ಹತ್ರ ಬರೋದು, ಬಿಕಾಸ್ ಅವಳು ರಘುವಣ ಅಂತಾಳೆ ರಾಶಿಕಾ ಹೋಗುವಂಥದ್ದು. ಇಬ್ರು ಮಾತಾಡ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ. ಬಟ್ ರಕ್ಷಿತಾಗ್ ಪ್ರಾಬ್ಲಮ್ ಆಗ್ತಿದೆ ಅಂತೆ. ಅದೇನು ಅಂತಂದ್ರೆ ರಾಶಿಕಾ ಅವರು ರಘು ಹತ್ರ ಹೋಗುವಂಥದ್ದು ರಘುಗೆ ಅನ್ಕಂಫರ್ಟೇಬಲ್ ಆಗುತ್ತೆ ಅಂತ ಇವಳು ಹೇಳ್ತಿದ್ದಾಳೆ. ಇವಳು ಯಾರು ಹೇಳಲಿಕ್ಕೆ? ಫಸ್ಟ್ ಆಫ್ ಆಲ್ ರಘುಗ್ ಬಾಯಿ ಇಲ್ವಾ? ಅವ್ನು ಹೇಳ್ಕಂತಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ರಘು ಪರವಾಗಿ ನಿಂತ್ಕೊಂಡು ರಕ್ಷಿತಾ ಹೇಳೋದಂತೆ. ಅವನಿಗೆ ಏನು ಬೇಕು ಬೇಡ ಅನ್ನೋದು ಇವಳು ಡಿಸೈಡ್ ಮಾಡ್ತಾಳ. ಅನ್ಕಂಫರ್ಟೇಬಲ್ ಅದು ಏನು ಅರ್ಥ? ಅದು ಅಲ್ಲ, ರಾಶಿಕಾಗೆ ಕೆಲವರೆಲ್ಲ ಏನು ಅನ್ಕೊಂಡಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಬರ್ತಾರೆ ಸುಮ್ಮನೆ ಏನೇನೋ ಒಂದು ಆಪಾದನೆ ಹೊರಿಸ್ತಾರೆ. ಆಪಾದನೆ ಹೊರಿಸಿದ್ದಾರೆ ರಾಶಿಕಾಗೆ ಅಂತಂದ್ರೆ, ಇನ್ಕ್ಲೂಡಿಂಗ್ ಸುದೀಪ್ ಅವರು ಕೂಡ ಅಷ್ಟೇನೆ, ಬಿಗ್ ಬಾಸ್ ಅವರು ಕೂಡ ಅಷ್ಟೇನೆ. ಅದೇನೇನೋ ಹೇಳ್ತಾರೆ, ರಾತ್ರಿ 3 ಗಂಟೆವರೆಗೂ ಮಾತಾಡ್ತೀರಾ. ಎಂಥದ್ದೇನು ಮಾತಾಡ್ತಾರೆ ಅವರು? ಅಲ್ಲ, ಪರ್ಸ್ನಲ್ ಆಗಿ ಅಷ್ಟೊಂದು ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ? ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ತಾ ಇದ್ದೆ ಸ್ಟಾರ್ಟಿಂಗ್ ಟೈಮಲ್ಲಿ, ಇವಾಗಲ್ಲ, ಸುಮಾರು 1 ತಿಂಗಳು 1.5 ತಿಂಗಳ ಹಿಂದೆ ಆ ಸೂರಜ್ ಬಂದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅದು ಯಾವುದಾದ್ರು ಹಿಂದಿದ್ ಬಿಗ್ ಬಾಸ್ ಎಲ್ಲನೂ ವಲ್ಗರ್ ಆಗಿರುವಂಥ ಒಂದು ವಿಡಿಯೋಸ್ಗಳೆಲ್ಲ ಹಾಕ್ಬಿಟ್ಟು ನೋಡಿ ಹೆಂಗೆ ಇದು ಮಾಡ್ತಾವ್ರೆ ಇವರು, ರೊಮ್ಯಾನ್ಸ್ ಮಾಡ್ತಾವ್ರೆ ಹಾಗೆ ಹೀಗೆ ಅಂತ ಇನ್ಸ್ಟಾಗ್ರಾಮಲ್ಲಂತೂ ಫುಲ್ ಶೇರ್ ಮಾಡಿ ಬಿಸಾಕಿದ್ರು. ಅಷ್ಟು ಹೊಲಸಾಗಿದೆಯಾ ನಮ್ಮ ಕನ್ನಡಿಗರ ಮನಸ್ಥಿತಿ ಅಂತ ಅರ್ಥ ಆಗ್ತಿಲ್ಲ ನನಗೆ.
ಅಲ್ಲ ಆ ರೇಂಜಿಗೆ ಹೊಲಸು ರೀತಿಯಲ್ಲಿ ಪೋಟ್ರೆ ಮಾಡುವಂಥದ್ದ ಆ ಹುಡುಗಿ ಬಗ್ಗೆ. ಇಲ್ಲಿ ನೋಡಿದ್ರೆ ಅನ್ಕಂಫರ್ಟೇಬಲ್ ಆಗುತ್ತೆ. ಅವಳು ಅಶ್ವಿನಿ ನೋಡಿದ್ರೆ ತೊಡೆ ಮೇಲೆ ತೊಡೆ ಬೇಕು ಅದು ಬೇಕು ಅಂತಾಳೆ. ಏನ್ ಬಂದವರೆಲ್ಲ ಪಾಪ ಹುಡುಗಿ ಬಗ್ಗೆ ಹೆಂಗ್ ಮಾತಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವಾ? ಆ ಇದ್ರ ಟೈಮಲ್ಲೂ ಕೂಡ ಅಷ್ಟೇನೆ, ಯಾವ್ದು ಹೇಳಿ, ಆ ಟಿ ಶರ್ಟ್ ವಿಷಯದಲ್ಲೂ ಕೂಡ ಅಷ್ಟೇನೆ. ಸೊ ರಾಶಿಕಾ ಅಂಡ್ ಸ್ಪಂದನಾಗಿ ಯಾವ ರೇಂಜಿಗೆ ಹೇಟ್ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಕೇಳಲೇಬೇಡಿ ಹೊರಗಡೆಗೆ. ಅವ್ರಿಬ್ರು ಹೆಣ್ಣೆ ಅಲ್ವೇನೋ ರೇಂಜಿಗೆ ಕ್ರಿಯೇಟ್ ಮಾಡ್ಬಿಟ್ರು. ಹುಡುಗಿ ಆ ರೇಂಜಿಗೆ ಯಾಕೆ ಅರ್ಥ ಮಾಡ್ತಿದಾರೋ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಅಲ್ಲಿ ರಘುನು ಹೇಳ್ತಾ ನನಗೇನು ಪ್ರಾಬ್ಲಮ್ ಇಲ್ಲ, ಸೊ ಅವಳು ಏನೋ ಅನ್ಕೊಂತಿದ್ದಾಳೆ, ಜಲಸಿ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ರಘು ಹೇಳ್ತಿದ್ದಾನೆ. ಅದಾದ್ಮೇಲೆ ರಕ್ಷಿತಾ ಹೇಳ್ತಾಳೆ ರಘುಗೆ ಸಪ್ರೇಟ್ ಆಗಿ ಕುತ್ಕೊಂಡಾಗ ಹೇಳ್ತಾಳೆ, ಅಲ್ಲ ನಿಮ್ಗೆ ಏನಾದ್ರು ಒಂಚೂರು ಅನ್ಕಂಫರ್ಟೇಬಲ್ ಆದ್ರೆ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾಳೆ. ಇವಳಿಗೆ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ ರಕ್ಷಿತಾಗೆ. ರಘುಗೆ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಏನೋ ಒಂದು ತಲೆಯಲ್ಲಿ ತುಂಬ್ತಾ ಇರ್ತಾಳೆ, ಅವ್ರ ಜೊತೆ ಮಾತಾಡಬೇಡಿ, ಅನ್ಕಂಫರ್ಟೇಬಲ್ ಆದ್ರೆ ಮಾತಾಡ್ಬೇಡಿ ಅಂತ. ಅವ್ನು ಹೇಳದ್ನ ನಾನು ಹೇಳ್ತಾ ಇಲ್ವಾ? ಇವಳು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತದ್ದೇ ದೊಡ್ಡ ದುರಂತ. ಮಾತಾಡಬಾರ್ದು ಅನ್ಕೊಂತೀನಿ ಇವಳ ಬಗ್ಗೆ. ಬಟ್ ಪ್ರತಿ ಎಪಿಸೋಡ್ ಅಲ್ಲೂ ಟಾಸ್ಕ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಏನು ಇಲ್ಲ, ಬರೀ ಕಿತ್ತಾಟ ಜಗಳ ಇದೇನೆ. ಇದು ಬಿಟ್ರಿ ಇನ್ನು ₹1 ಉಪಯೋಗ ಇಲ್ಲ. ಅಂಡ್ ಅದಾದ್ಮೇಲೆ ಅದು ಮೊನ್ನೆ ಆಯ್ತಲ್ಲ, ಸೊ ನಾಮಿನೇಷನ್ ಪ್ರಕ್ರಿಯೆನಲ್ಲಿ, ಸೊ ಆ ಒಂದು ವಿಚಾರನ ತಗೊಂಡು ಮತ್ತೆ ತಿರ್ಗಾ ಎತ್ಕೊಂತಾಳೆ ಇಲ್ಲಿ. ಅಂದ್ರೆ ಸೊ ಅಲ್ಲಿ ನಿಮ್ಮ ಫ್ಯಾಮಿಲಿಯವರು ಬರಬೇಕಿತ್ತು ನಿನಗೆ ಬುದ್ಧಿ ಹೇಳಲಿಕ್ಕೆ ಅನ್ನೋ ರೀತಿಯಲ್ಲಿ, ಸೊ ಅಲ್ಲಿ ಎತ್ಕೊಂತಾಳೆ ಕಿಚನ್ ಅಲ್ಲಿ. ಸೊ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ಲು ರಾಶಿಕಾ, ಅಂದ್ರೆ ನಾನು ಹೇಳಿರುವಂತದ್ದು ಫ್ಯಾಮಿಲಿ ಅಂತಲ್ಲ, ಸೊ ನಮ್ಮ ಮನೆಯವರು ಅಂತ ಹೇಳ್ದೆ, ಅಂದ್ರೆ ಬಿಗ್ ಬಾಸ್ ಮನೆಯವರು ಅಂತ ಹೇಳಿದೆ ಅಂತ ಹೇಳ್ತಾಳೆ. ಬಟ್ ಅಲ್ಲಿ ರಕ್ಷಿತಾ ಒಪ್ಲಿಕ್ಕೆ ರೆಡಿ ಇಲ್ಲ. ನೀವು ಫ್ಯಾಮಿಲಿ ಪದನ ಯೂಸ್ ಮಾಡಿದಿರ ಅಂತ ರಕ್ಷಿತಾ ಹೇಳ್ತಾಳೆ. ನಾನು ಯೂಸೇ ಮಾಡಿಲ್ಲ ಆ ಪದ ಅಂತ ಇಲ್ಲಿ ರಾಶಿಕಾ ಹೇಳುವಂಥದ್ದು. ಅದನ್ನ ಆಣೆ ಪ್ರಮಾಣದವರೆಗೂ ಹೋಯ್ತದು. ಓಕೆ, ಏನೋ ಹೇಳಿದಾಳೆ, ಏನೋ ಆಗಿದಾಳೆ ಅಂತ ಒಪ್ಕೊಳ್ಳೋಣ. ಬಟ್ ಅದನ್ನ ನಿನ್ನೆ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಅನ್ನೋದು ಕಿಚನ್ ಅಲ್ಲಿ. ಅದನ್ನ ಯೂಸ್ ಮಾಡಬೇಕು ಅಂತೇಳಿ ನಾಟಕ ಮಾಡಿದ್ದವಳು. ಬಟ್ ಅಲ್ಲಿ ರಾಶಿಕಾ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು, ನಾನು ಫ್ಯಾಮಿಲಿ ಅನ್ನೋ ಪದ ಯೂಸ್ ಮಾಡಿಲ್ಲ, ನಾನು ಮನೆಯವರು ಅನ್ನೋವಂಥ ಪದ ಯೂಸ್ ಮಾಡಿದ್ದೀನಿ, ಅದು ಈ ಬಿಗ್ ಬಾಸ್ ಮನೆಯವರು ಅನ್ನೋದು ಪದ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಾದ್ಮೇಲೆ ತಿರ್ಗಾ ಆಣೆ ಮಾಡಿ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಆಣೆ ಮಾಡಿದ್ದಾದ್ಮೇಲೆ ಸಾರಿ ವಾಪಸ್ ತಗೊಂತೀನಿ ಹಾಗೆ ಹೀಗೆ ಅಂತ ತಿರ್ಗಾ ಅದನ್ನು ಅಲ್ಲಿ ಒಳ್ಳೆ ಕ್ರಿಂಜ್ ರೀತಿನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೇ ಬಿ ಅಲ್ಲಿ ಕಾವ್ಯಾಗೆ ಹೆಂಗೋ ನೆಗೆಟಿವ್ ಆಯ್ತಲ್ಲ, ಸೊ ಅದನ್ನು ಸೇರಿಸಿ ಇಲ್ಲಿ ನೆಗೆಟಿವ್ ಮಾಡಬೇಕು ರಾಶಿಕಾಗಂತ ಅನ್ಕೊಂಡಿದ್ದವಳು. ಬಟ್ ಅಲ್ಲಿ ರಾಶಿಕಾ ಅದನ್ನ ಒಂದು ಒಳ್ಳೆ ಟೈಮಲ್ಲಿ ಅದನ್ನ ಕ್ಲಾರಿಟಿ ಕೊಟ್ಬಿಟ್ಲು, ನಾನು ಫ್ಯಾಮಿಲಿ ಅಂತ ಯೂಸ್ ಮಾಡಿಲ್ಲ ಅಂತ. ಅಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಸೊ TTF ಕಂಟೆಂಡರ್ ಟಾಸ್ಕ್ಗಳನ್ನ ಈ ವಾರದ್ದು ಅನೌನ್ಸ್ ಮಾಡ್ತಾರೆ. ಇಲ್ಲಿ ಒಂದು ಧನುಷ್ಗೆ ಒಂದು ಅಧಿಕಾರ ಕೊಡುವಂಥದ್ದು ಏನು ಅಂತಂದ್ರೆ, ಒಬ್ಬರನ್ನ ನೀವು ಈ ಒಂದು ಟಾಪ್ 6 ಇದರಿಂದ ಆಚೆ ಇಡಬೇಕು ಅಂತ ಹೇಳ್ತಾರೆ. ಧನುಷ್ ಏನ್ ಮಾಡ್ತಾನೆ, ಸೊ ಅಲ್ಲಿ ಯಾರು ನಮ್ಮ ಧ್ರುವಂತ್ ಅವ್ರ ಹೆಸರು ತಗೊಂತಾನೆ. ಸೊ ಇವರು ಸೊ ಟಾಪ್ 6 ಇಂದ ಆಚೆ ಇರಬೇಕು ಅಂತ ಹೇಳ್ತಾರೆ. ಬಿಗ್ ಬಾಸ್ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಸೊ ಯಾರ ಹೆಸರು ತಗೊಂತೀರಾ ಸೊ ಅವರು ಟಾಪ್ 6 ಪಟ್ಟಿಯಿಂದ ಅಥವಾ ಈ ಟಾಸ್ಕ್ಗಳಿಂದ ಆಚೆ ಇರ್ತಾರೆ ಅಂತ. ಬಟ್ ಇದಾದ್ಮೇಲೆ ಅಗೇನ್ ತಿರ್ಗಾ ಧ್ರುವಂತ್ಗೂ ಇನ್ನೊಂದು ಅವಕಾಶ ಕೊಡ್ತಾರೆ. ಅದು ಅವಕಾಶ ಏನಕ್ಕೆ ಕೊಟ್ಟರು ಅಂತ ಅರ್ಥ ಆಗ್ತಿಲ್ಲ ನನಗೆ. ನೀವೇ ಹೇಳ್ತೀರಾ ಧನುಷ್ಗೆ ಅಧಿಕಾರ ಕೊಡ್ತೀರಾ, ಒಬ್ಬರನ್ನ ಆಚೆ ಇಡಿ ಏನ್ತೀರಾ, ಸೊ ಅವರು ಮತ್ತೆ ಟಾಸ್ಕ್ ಆಡ್ಲಿಕ್ಕೆ ಅರ್ಹತೆ ಇಲ್ಲ, ಅವರು ಟಾಪ್ 6 ಇಂದ ಆಚೆ ಉಳ್ಕೊಂತಾರೆ ಅಂತ ಹೇಳ್ತೀರಾ. ಅಗೇನ್ ಧ್ರುವಂತ್ಗೆ ಮತ್ತೊಂದು ಅವಕಾಶ ಕೊಡ್ತೀರಾ, ಯಾವ ಆಧಾರದ ಮೇಲೆ ಅವಕಾಶ ಕೊಟ್ರಿ ನನಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಹೇಳ್ತೀರಾ ಸೊ ತಮಗಿಂತ ಸೂಕ್ತವಾಗಿರುವಂಥ ವ್ಯಕ್ತಿನ ಸೂಚಿಸಿ ಸೊ ಅವ್ರ ಜೊತೆ ಟಾಸ್ಕ್ ಆಡಬೇಕು ಅಂತೀರಾ. ಅವ್ನು ಧ್ರುವಂತ್ ಕೊಟ್ಟಿರೋಂಥ ರೀಸನ್ ನೋಡಿದ್ರೆ ಅಲ್ಲಿ ಗಿಲ್ಲಿ ಏನು ಮಾಡೇ ಇಲ್ಲ, ಬರೀ ನೆಗೆಟಿವ್ ಆಗೇ ಹೇಳ್ದ ಕೆಲವೊಂದು ರೀಸನ್ಗಳು. ಸೊ ನೀವು ಹೇಳ್ತಿದ್ದೀರಾ ಪಾಸಿಟಿವ್ ಆಗಿರೋವಂಥವ್ನು ಅಂದರೆ ಚೆನ್ನಾಗಿ ಆಡೋವನ್ನ ಸೂಚಿಸಿ ಅಂತ ಹೇಳ್ತೀರಾ. ಬಟ್ ಅವ್ನು ಕೊಟ್ಟಿರೋಂಥ ರೀಸನು ಟಾಸ್ಕೇ ಆಡೋದಿಲ್ಲ, ಅವನು ಕಾಮಿಡಿ ಬಿಟ್ಟರೆ ಏನೂ ಇಲ್ಲ ಅಂತ ಒಂದು ನೆಗೆಟಿವ್ ಆಗಿರುವಂಥ ರೀಸನ್ ಕೊಟ್ಬಿಟ್ಟು ಗಿಲ್ಲಿನ ಚೂಸ್ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ಆಗುತ್ತೆ, ಸೊ ಅದರಲ್ಲಿ ಗಿಲ್ಲಿ ಸೋಲ್ತಾನೆ, ಅವನು ಇವಾಗ TTF ಇಂದ ಔಟ್ ಆಗ್ತಾನೆ. ಸೊ ಇನ್ನು ನಮ್ಮ ಧ್ರುವಂತ್ ಅವರು ಕಂಟಿನ್ಯೂ ಆಗ್ತಾರೆ. ಇದಾದ್ಮೇಲೆ ಅಲ್ಲಿ ನೈಟ್ ಇದರಲ್ಲಿ ಟೈಮಲ್ಲಿ ಸೊ ಅಲ್ಲಿ ರಕ್ಷಿತಾ, ಧನುಷ್ ಅಂಡ್ ಗಿಲ್ಲಿ ಸೊ ರಘು ಅವ್ರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಅಲ್ಲಿ ರಘು ಒಂದು ಮಾತಾಡ್ತಾರೆ, ಅಂದ್ರೆ ಅವರಿಗೆ ರೀಸೆಂಟ್ ಆಗಿ ಏನೋ ಅನಿಸ್ತಿತ್ತಂತೆ, ಅಂದ್ರೆ ಟಾಪ್ 4 ಅಲ್ಲಿ ನಾವು 4 ಜನ ಇರ್ತೀವಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನಿಸ್ತಂತೆ. ಅದ್ರ ಜೊತೆಗೆ ಅಲ್ಲಿ ರಕ್ಷಿತಾ ಕೂಡ ಒಂದು ಮಾತಾಡ್ತಾರೆ, ಅಂದ್ರೆ ನಮಗೆ 4 ಜನಕ್ಕೆ ಕಿಚ್ಚ ಚಪ್ಪಾಳೆ ಸಿಕ್ಕಿದೆ ಅಂತೆ. ಕಿಚ್ಚನ ಚಪ್ಪಾಳೆ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ ಅವಳಿಗೆ. ಇವತ್ತದು ಯಾವುದು ರಾಶಿಕಾ ಜೊತೆಗೆ ಅಲ್ಲಿ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕಿತ್ತಲ್ಲ, ಸೊ ಅದಕ್ಕೂ ಕೂಡ ಅಷ್ಟೇನೆ, ಅದಕ್ಕೆ ಆಣೆ ಮಾಡ್ಬೇಕಿತ್ತಲ್ಲ, ಅದಕ್ಕೆ ದೇವ್ರ ಮೇಲೆ ಕೈ ಹಾಕಿ ಅಂತೆ. ಹೇಳ್ತೀನಿ ಅನ್ನೋದಕ್ಕೆ ಹೇಳ್ತೀನಿ ಅಂತಾಳೆ. ಇಂಥವ್ರೆಲ್ಲ ಕರ್ಕೊಂಡ್ಬಂದು ಬಿಗ್ ಬಾಸ್ ಅಲ್ಲಿ ಹಾಕವ್ರೆ. ಇದನ್ನೆಲ್ಲ ಹೇಳಿದ್ರೆ ಜನಗಳು ನಮಗೆ ಬೈತಾರೆ. ನಂದು ಇನ್ನೊಂದೇನು ಗೊತ್ತಾ, ನನಗೆ ಯಾರು ಕರೆಕ್ಟಾಗಿ ಆಡ್ತಾರಲ್ಲ ಅವ್ರು ತುಂಬಾ ಚೆನ್ನಾಗಿ ಹೊಗಳ್ತೀನಿ. ಯಾರು ಕೆಟ್ಟದಾಗ ಆಡ್ತಾರೋ, ಯಾರು ಸುಮ್ಮನೆ ಅನವಶ್ಯಕವಾಗಿ ಕುತಂತ್ರ ಬುದ್ಧಿಗಳು ಆಡ್ತಾರಲ್ಲ ಅಷ್ಟೇ ತೆಗಳ್ತೀನಿ ನಾನು. ನಂದು ಯಾವತ್ತೂ ಕೂಡ ಅದು ಇಂಟೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆ, ನಿಮ್ಗೆ ಸುಮಾರು ಜನಕ್ಕೆ ಅದು ಕೋಪ ಬರ್ಬೋದು, ಈ ನನ್ನ ಮಗ ಏನು ಹಿಂಗೆ ಮಾತಾಡ್ತಾನಲ್ಲ ಅಂತ. ನನಗೆ ಹೊಗಳಬೇಕು ಅಂದಾಗ್ಲೂ ಪೀಕಲ್ಲೇ ಹೊಗಳ್ತೀನಿ, ಬೈಬೇಕು ಅಂದಾಗ್ಲೂ ಕೂಡ ಪೀಕಲ್ಲೇ ಬೈದ್ ಬಿಡ್ತೀನಿ. ಅಂಡ್ ರಘು ಹೇಳಿದ್ರಲ್ಲ ಟಾಪ್ 4 ಅಲ್ಲಿ ಅವರು ಕೂಡ ಇರ್ತಾರೆ ಅಂತ, ನನ್ನ ಪ್ರಕಾರ ಇಲ್ಲ. ಟಾಪ್ 4 ಮೀನ್ಸ್ ಟಾಪ್ 6 ಅಲ್ಲಿ 4 ಜನ ಇರ್ತಾರಲ್ವಾ, ಇನ್ನು ಮಿಕ್ಕದಂತವ್ರು ಇರ್ಬೋದು, ಗಿಲ್ಲಿ ಇರ್ಬೋದು, ರಕ್ಷಿತಾ ಸ್ವಲ್ಪ ಸಪೋರ್ಟ್ ಇಂದ ಇರಬಹುದೇನೋ ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಇವತ್ತಿನ ಪೊಸಿಷನ್ ನೋಡ್ತಾ ಇದ್ರೆ ಅವಳು ಟಾಪ್ 4 ಅಲ್ಲ, ಬಿಗ್ ಬಾಸ್ ಮನೆ ಒಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಬಟ್ ಇರ್ಬೋದೇನೋ, ಹಂಗೆ ಸ್ವಲ್ಪ ಓಟ್ಗಳು ಚೆನ್ನಾಗಿ ಹಾಕ್ತಾರೆ, ಅದಕ್ಕೋಸ್ಕರ ಇರ್ಬೋದೇನೋ, ಅಥವಾ ಈ TRPಗೋಸ್ಕರ ಇಟ್ಕೊಬೋದು ಅವಳಿಗೆ. ಅಂಡ್ ಧನುಷ್ ಮೇ ಬಿ ಟಾಸ್ಕ್ ಗೆದ್ರೆ ಅವ್ನು ಹೋಗ್ತಾನೆ. ರಘು ನನ್ನ ಪ್ರಕಾರ ಇಲ್ಲ.
ಅದೇ ಟಾಸ್ಕ್ ಒಂದೇ ಕೈ ಹಿಡಿಬೇಕು ಅಷ್ಟೇ. ಅದು ಬಿಟ್ಟರೆ ಜನಗಳಂತೂ ಓಟ್ ನನ್ನ ಪ್ರಕಾರ ಇಲ್ಲ ಅನ್ಕೊಂತೀನಿ. ಬಿಕಾಸ್ ಒಂದು ಡಿಸಿಷನ್ ನೆಟ್ಟಿಗೆ ತೊಗೊಂಡೋಗಿ ಬರಲ್ಲ, ಅಥವಾ ಒಂದು ಸ್ಟ್ಯಾಂಡ್ ತೊಗೊಳ್ಳಿಕ್ಕೆ ಬರಲ್ಲ. ಯಾರಾದರೂ ಅವ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಅಥವಾ ಅವ್ರ ಪಕ್ಕದಲ್ಲಿರೋ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಹಂಗಲ್ಲ ಹಿಂಗೆ ಅಂತ ಹೇಳೋಕ್ಕೆ ಒಂದು ದೃಢವಾದ ನಿರ್ಧಾರ ತಗೊಳ್ಳೋವಂಥ ಕೆಪಾಸಿಟಿ ಅವ್ರಿಗೆ ಇಲ್ಲ ರಘು ಅವ್ರಿಗೆ. ಓಕೆ, ಲಾಸ್ಟ್ 2 ವೀಕಿಂದ ಅಂತೂ ಕೂಡ ಅವ್ರು ಎಲ್ಲೋ ಕಳೆದೋಗ್ಬಿಟ್ಟವ್ರೆ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಅವ್ರದ್ದು ಇನ್ನೊಂದು ಮಹಾನ್ ಕಾರ್ಯ ನಡೆಯುತ್ತೆ. ಅದು ನಮ್ಮ ಕಾವ್ಯ ಆ್ಯಂಡ್ ಅಶ್ವಿನಿ ಅವ್ರದ್ದು ಐಸ್ ಕ್ರೀಮ್ ಕದ್ಬಿಟ್ಟು ತಿಂದ್ಬಿಡ್ತಾರೆ. ಅಲ್ಲಿ ನೈಟ್ ಕದಿಯೋ ಟೈಮಲ್ಲಿ ಅಥವಾ ಕದ್ದು ತಿನ್ನೋ ಟೈಮಲ್ಲಿ ಯಾವ ಫೇಸ್ ಎಕ್ಸ್ಪ್ರೆಷನ್ನು ಅವರ ಒಂದು ವಾಯ್ಸ್ ಇರುತ್ತೆ ಅಂತಂದರೆ, ಇದು ನಮ್ಮ ಕೇಕು, ಇದು ಒಂದು ರೀತಿಯಲ್ಲಿ ನಾವು ತಿಂದಿದ್ವಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರು ಮುಂಚೆನೇ ತಿನ್ಬೇಕು ಇಲ್ಲ ಕೆಟ್ಟ ಹೋಗುತ್ತೆ ಹಾಗೆ ಹೀಗೆ ಅಂತ ದೊಡ್ಡದಾಗಿ ಏನೋ ಒಂದು ಭಾಷಣ ಬಿಗಿತಾಳೆ. ಅಲ್ಲ, ಫಸ್ಟ್ ಆಫ್ ಆಲ್ ಆ ಕೇಕ್ ಅವಳದಲ್ಲ ಅಂತ ಅವಳಿಗೆ ಗೊತ್ತು, ಬೇರೆಯವ್ರದ್ದಿದಂತ ಗೊತ್ತು. ಅದಾದ್ಮೇಲೂ ಕೂಡ ತಿಂದ್ಕೊಂಡು ಇದು ನಮ್ಮ ಕೇಕು, ಅವ್ರಿಗೆ ಗೊತ್ತಾಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಳಲ್ಲ. ಅಲ್ಲ, ಇವಳು ಏನು ಅನ್ಕೊಂಡಿದ್ದಾಳೆ ಬಿಗ್ ಬಾಸ್ ಮನೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅದರಲ್ಲಿ ಗಿಲ್ಲಿಗೆ ಸಪೋರ್ಟ್ ಬೇರೆ. ಅವ್ನು ಗಿಲ್ಲಿ ಹೇಳ್ತಾನೆ ತಿನ್ಕೊಂಡ್ ಬಿಡು ಅಂತ ಹೇಳ್ತಾನೆ. ಅಲ್ಲ ಗುರು, ನೀನು ಯಾಕೆ ಗುರು ಅವಳ ಹತ್ರ ಹೋಗ್ಬಿಟ್ಟು ಸುಮ್ಮನೆ ನೀನು ಮಕ್ಕರಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಿನ್ನ ಗೇಮ್ ನೀನು ಆಡು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಗಿಲ್ಲಿ ಕಾವ್ಯನೂ ಸಹವಾಸನೂ ಬಿಡ್ಲಿ, ಬೇರೆಯವ್ರ ಸಹವಾಸನೂ ಬಿಡ್ಲಿ, ಇಂಡಿವಿಜುವಲ್ ಗೇಮ್ ಮಾಡ್ಕೊಂಡು ಹೋಗ್ಲಿ ಅಂತ. ಬಟ್ ಅವ್ನು ಬಿಡಲ್ಲ. ಅವನು ಸುಮಾರು ಟೈಮಲ್ಲಿ ಕಾವ್ಯಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದ, ಇವಾಗ ರಕ್ಷಿತಾ ಹಿಡ್ಕೊಂಡಿದ್ದಾನೆ. ಏನಕ್ಕೆ ಈ ರಕ್ಷಿತಾಗಿ ಏನಕ್ಕೆ ಕೆಲವರೆಲ್ಲ ಅಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ಅವರಿಗೆಲ್ಲ ಕೇಳಿದಾಗ ತಿಂಡಿ ತೊಗೊಂಡೋಗಿ ಕೊಡ್ತಾಳೆ, ಕಾಫಿ ತೊಗೊಂಡೋಗಿ ಕೊಡ್ತಾಳೆ, ನೀರು ತೊಗೊಂಡೋಗಿ ಕೊಡ್ತಾಳೆ, ಎಲ್ಲ ಸಪ್ಲೈ ಮಾಡ್ತಾಳಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಕೆಲವರೆಲ್ಲ ಅವಳಿಗೆ ಇಷ್ಟ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಕೇಕ್ ಅವ್ರದ್ದಲ್ಲ ಅಂತ ಗೊತ್ತಾದ್ಮೇಲೆ ತಿನ್ನೋವಂಥದ್ದು ಎಷ್ಟು ಸರಿ ಅದು? ದೊಡ್ಡ ಮಾತಾಡ್ತಾಳಲ್ಲ. ಒಂದ್ಸಾರಿ ಏನೋ ಇದೇ ನಮ್ಮ ಸುದ್ದಿ ಅವ್ರಿಗೆ ಅಂತ ಅನ್ಸುತ್ತೆ, ಮಸಿ ಬೆಳೆಯುವಂಥ ಟಾಸ್ಕ್ ಇರಬೇಕು. ಚಪಾತಿ ಏನೋ ಒಂದು ಎಕ್ಸ್ಟ್ರಾ ಏನೋ ತಗೊಂಡ ಅನ್ನೋ ಒಂದು ಕಾರಣಕ್ಕೆ ನಾಮಿನೇಟ್ ಮಾಡ್ತಾಳೆ. ಇವಳು ಇವಾಗ ಮಾಡಿರೋವಂಥದ್ದು ಎಷ್ಟು ಸರಿ ಇದು? ಅಲ್ಲ, ಅವನು ಹೇಳ್ಬೋದಿತ್ತಾನೆ ಗಿಲ್ಲಿ ಬೇರೆಯವ್ರದ್ದು ಇದೇ ತಿನ್ಬಾರ್ದು ಅಂತೇಳಿ, ಅವನು ತಿನ್ಬಿಡು ಅಂತಾನೆ. ಇದು ಯಾವುದು? ಅದಾದ್ಮೇಲೆ ಬೆಳಿಗ್ಗೆ ಕಾವ್ಯ ಬಂದು ಕೇಳ್ತಾರೆ ನಂದು ಏನು ಕೇಕ್ ತಿಂದ್ರ ಅಂತ. ಅವಾಗ ಇಲ್ಲ ಅಂತ ಹೇಳ್ತಾಳೆ ರಕ್ಷಿತಾ. ಅಲ್ಲಿ ನೈಟ್ ಇದ್ದಂತ ಫೇಸ್ ಎಕ್ಸ್ಪ್ರೆಷನ್ ಮಾತುಗಳೇ ಬೇರೆ, ಇಲ್ಲಿ ಕಾವ್ಯ ಕೇಳಿದಾದ್ಮೇಲೆ ಇದನ್ನೇ ಬೇರೆ. ನನ್ಗೆ ಗೊತ್ತಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಸ್ವಲ್ಪ ಡ್ರಾಮಾ ಮಾಡಿ ಹೇಳ್ತಾಳೆ, ನನಗೆ ಗೊತ್ತಿಲ್ಲ ಹಾಗೆ ಹೀಗೆ. ಗೊತ್ತಲ್ಲ ಭರತನಾಟ್ಯಂ ಧ್ರುವಂತೆ ಕರೆಕ್ಟ್ ಆಗಿದೆ ಅವಳಿಗೆ. ಅಲ್ಲಿ ರಘು ಹೇಳಿ ಬೇಡ ಅಂತ ಕೊನೆಗೆ ಹೆಂಗೋ ಮಾಡಿ ಸನ್ನೆ ಮೂಲಕ ಹೇಳ್ಬಿಡ್ತಾನೆ ತಿಂದಿದ್ರ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಮಾತಾಡೋದಿಲ್ಲ ಕಾವ್ಯ. ಸುಮಾರು ಮಾತುಗಳು ಆಡ್ತಾಳೆ, ಬೇರೆಯವ್ರಿಗೆ ಹೇಳೋವಂಥವ್ರು ನೀವು ತಿನ್ನಬಾರ್ದು ಹಾಗೆ ಈಗ ಸುಮಾರು ಮಾತುಗಳಾದ್ಮೇಲೆ ಅವಾಗ ರಘು ಹೇಳಿದ್ದಾದ್ಮೇಲೆ ಸಾರಿ ಕೇಳು ಅಂತಂದಾಗ, ಸಾರಿ ಕಾವ್ಯ, ಅವ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ನೀವು. ಅದೇ ಒಂಥರ ಗೋಮುಖ ವ್ಯಾಘ್ರ ಇದ್ದಂಗೆ ಇವಳು. ಕರೆಕ್ಟ್ ಆಗಿದೆ ಸೂಟ್. ಅದು ಕನ್ನಡ ಪದದಲ್ಲಿ ಗೋಮುಖ ವ್ಯಾಘ್ರ ಕರೆಕ್ಟ್ ಆಗಿದೆ. ಗಿಲ್ಲಿ ಬೇರೆ ಹೇಳ್ತಾನೆ ಕಾವ್ಯಗೆ ಇದನ್ನೆಲ್ಲ ತಗೊಂಡೋಗಿ ಬೇರೆ ಕಡೆಗೆ ಇಟ್ಕೋಬೇಕು ಅಂತಂದೆ. ಬೇರೆ ಕಡೆಗೆ ಎಲ್ಲಿ ಇಟ್ಕೊಳಕ್ಕಾಗತ್ತೆ? ಕೇಕ್ ಯಾವನಾದ್ರೂ ಅದನ್ನ ಬೇರೆ ಕಡೆಗೆ ಇಟ್ಕೊಳಕ್ಕಾಗತ್ತಾ? ಇರುತ್ತ ಅದು ಬೇರೆ ಕಡೆಗೆ ಇಟ್ರೆ? ನಿಮ್ಮದಲ್ಲ ಅಂತಂದ್ಮೇಲೆ ತಿನ್ಬೇಕೇನು ನೀವು? ಅದ್ರಲ್ಲಿ ರಕ್ಷಿತಾ ಬೇರೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾನೆ ಅಂದ್ರೆ ಗಿಲ್ಲಿ ನಿನ್ಗೆ ಏನ್ ಗುರು ನೀನು? ಯಾಕೆ ಸುಮ್ಮನೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಸುಮ್ಮನೆ 2-3 ಸರಿ ಮಕ್ಕರಾಗಿದ್ಯಾ? ನಿನ್ ಗೇಮ್ ನೀನ್ ಆಡು, ಸುಮ್ಮನೆ ಯಾಕೆ ನಿನ್ ಇದನ್ನ ಹಾಳು ಮಾಡ್ಕೊಂತೀಯ ನೀನು? ಅದು ಬೇಕಿಲ್ಲ ಅಂತ ನನಗನ್ಸುತ್ತೆ. ಅಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ ಮಾಡ್ತಾರೆ ಏನು ಅಂತಂದ್ರೆ, ಈ ವಾರದ ಒಂದು ಟಿಕೆಟ್ ಫಿನಾಲೆ ಒಂದು ಮುಂದಿನ ಟಾಸ್ಕ್ಗೆ ಒಂದು 2 ತಂಡಗಳಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಗೇನ್ ತಿರ್ಗಾ ಇಲ್ಲಿ ಪ್ರಾಬ್ಲಮ್. ಒಂದು ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳುವಂಥದ್ದು ಏನು ಅಂತಂದ್ರೆ, ಒಂದು ತಂಡದಲ್ಲಿ ಒಬ್ರು ಪುರುಷರು ಇರಲೇಬೇಕು ಅಂತಾರೆ. ಧ್ರುವಂತ ಅಂಡ್ ಅಶ್ವಿನಿ ಫಿಕ್ಸ್ ಆದ್ರು. ಇವಾಗ ಇವ್ರಿಗೆ ಇನ್ನೊಬ್ರು ಬೇಕು. ಅದು ಯಾರಾದ್ರೂ ಬರ್ಲಿ ಅಂತ ಇವ್ರು ಕಾಯ್ಕೊಂಡು ಕೂತಿದ್ರು. ಅದು ಕಾವ್ಯ ಆದ್ರೂ ಬರ್ಲಿ, ರಕ್ಷಿತಾ ಆದ್ರೂ ಬರ್ಲಿ, ರಾಶಿಕ್ ಆದ್ರೂ ಬರ್ಲಿ ಅಂತ. ಸೊ ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ ಇವಾಗ. ಓಕೆ, ಯಾರು ಹೋಗ್ತಾರೋ ಅವ್ರನ್ನ ಜಾಯ್ನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಇರುವಂತದ್ದು ಏನಂದ್ರೆ, ಇವಾಗ ರಘು ಒಂದು ಟೀಮಲ್ಲಿ ಇರಲೇಬೇಕು. ಸೊ ಅವನಿಗೆ ಏನು ಅಂತಂದ್ರೆ ಗೇಮ್ ಆಡ್ಲಿಕ್ಕೆ ರಾಶಿಕಾ ಬೇಕು. ಇನ್ ಕೇಸ್ ಏನಾದ್ರು ಬಹುಮತ ಡಿಸಿಷನ್ ಅಂತ ಬಂದಾಗ ಅವಳಿಗೆ ರಕ್ಷಿತಾ ಬೇಕು. ಇವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬಹುಮತ ಅಥವಾ ಒಮ್ಮತ ಅಂತ ಬಂದಾಗ ಸೊ ಇಬ್ರು ಓಟ್ಗಳು ಬೇಕಾಗುತ್ತೆ. ಒಂದು ರಘು ತನ್ನ ಓಟ್ ತಾನು ಹಾಕೊಂತಾನೆ. ಸೊ ಅವನಿಗೆ ಇನ್ನೊಂದು ಓಟ್ ಬೇಕು ಅಂತಂದ್ರೆ ಅಲ್ಲಿ ಕಾವ್ಯ ಬಂದ್ರೆ ಏನೋ ಸ್ವಲ್ಪ ವಾದ ಪ್ರತಿವಾದ ಆಗ್ಬೋದು ಅಂತ ಕಾರಣಕ್ಕೆ ಅವನು ಏನ್ ಮಾಡ್ತಾನೆ, ಅಲ್ಲಿ ರಕ್ಷಿತಾಗ ಹಾಕೊಂಡ 2 ಓಟ್ ಇನ್ ಕೇಸ್ ಏನಾದ್ರು ಬಂದ್ರೆ ನನಗೆ ಬರುತ್ತೆ ಅಂತ. ಟಾಸ್ಕ್ ಗೆಲ್ಬೇಕಲ್ಲ ಇವಾಗ, ಅದಕ್ಕೆ ರಾಶಿಕಾ ಬೇಕು. ರಾಶಿಕಾ ಫಿಕ್ಸ್ ಮಾಡ್ಕೊಂಡ್ಬಿಟ್ಟ. ರಘು ಅಂಡ್ ರಾಶಿಕಾ ಫಿಕ್ಸ್ ಆದ್ರು. ಅದಾದ್ಮೇಲೆ ಇವಾಗ ಕಾವ್ಯ ಅಂಡ್ ರಕ್ಷಿತಾ ಅಂತ ಬಂದಾಗ ರಘುಗೇನು ರಕ್ಷಿತ ತಗೋಬೇಕು ಅಂತ, ಇಲ್ಲಿ ನಮ್ಮ ಯಾರು ರಾಶಿಕಾಗೇನು ಕಾವ್ಯ ತಗೋಬೇಕು ಅಂತ. ಬಿಕಾಸ್ ಇಲ್ಲಿ ರಾಶಿಕಾಗೆ ಪ್ರಾಬ್ಲಮ್ ಇರುವಂತದ್ದು ಏನು ಅಂತಂದ್ರೆ, ರಕ್ಷಿತಾ ಏನಾದ್ರು ಅವಳ ಟೀಮಲ್ಲಿ ಇದ್ಬಿಟ್ರೆ ಟಾಸ್ಕ್ ಇನ್ ಕೇಸ್ ಹೆಂಗೋ ಮಾಡಿ ಗೆದ್ರು ಕೂಡ ಒಮ್ಮತ ಬಹುಮತ ಅಂತ ಬಂದಾಗ ಅವಳು ಒಪ್ಕೊಳ್ಳಲ್ಲ, ಮತ್ತೆ ಖ್ಯಾತೆ ತೆಗಿತಾಳೆ ಅನ್ನೋ ಒಂದು ಕಾರಣಕ್ಕೆ. ಸೊ ಅವಳು ರಕ್ಷಿತಾ ಬೇಡ ಅಂತ ಅವಳು ಹೇಳುವಂಥದ್ದು. ಇಲ್ಲಿ ರಘುಗೆ ಸೊ ಕಾವ್ಯ ಬೇಕಿಲ್ಲ. ಸೊ ಅದೇ ಒಂದು ಕಾರಣ. ಸೊ ರಕ್ಷಿತಾ ಇದ್ರೆ ನಾವು ಸೇಫ್ ಅನ್ನೋ ರೀತಿನಲ್ಲಿ. ಸೊ ಇದೇ ಕಿತ್ತಾಟ ಆಯ್ತು. ಕೊನೆಗೆ ಏನಾಯ್ತು ಅಂತಂದ್ರೆ, ಇಲ್ಲಿ ಎಲ್ಲೆಲ್ಲೋ ಹೋಗಿ ಅದು ಗಿಲ್ಲಿ ಹತ್ರ ಹೊಂಟೋಯ್ತು. ಅದು ಗಿಲ್ಲಿ ಹತ್ರ ಹೋಗೋದಕ್ಕೂ ಕಾರಣ ಇದೆ. ಸೊ ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ರಕ್ಷಿತಾ ಮಾತಾಡೋ ಟೈಮಲ್ಲಿ ಏನ್ ಮಾಡ್ತಾಳೆ, ಮೀನ್ಸ್ ಅವಳು ಟೀಮಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅದು ರಕ್ಷಿತಾ ಹತ್ರ ನಿಮಗೂ ಇಲ್ಲಿ ರಾಶಿಕಾಗೂ ಕೂಡ ಪರ್ಸನಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ರಘು ಹತ್ರ ಹೇಳ್ತಾಳೆ. ಆ ಪರ್ಸನಲಿ ಅನ್ನುವಂಥ ಪದ ಏನಕ್ಕೆ ಬಂತಲ್ಲಿ? ಪರ್ಸನಲಿ ಅನ್ನುವಂಥ ಪದ ಏನಕ್ಕೆ ಬಂತಲ್ಲಿ? ಸೊ ಅವಳಿಗೆ ಏನಾಯ್ತು, ಆ ಪರ್ಸನಲಿ ಅನ್ನೋಂಥ ವಿಚಾರ ಏನೂ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತಂದಾಗ ಟ್ರಿಗರ್ ಆಯ್ತು ಅವಳಿಗೆ.
ಮೊನ್ನೆಯಿಂದ ವೀಕೆಂಡಿಂದ ಅಲ್ಲಿ ಅಶ್ವಿನಿ ಹೇಳಿದಾಗಿಂದನೂ ಕೂಡ ಕೆಲವೊಂದು ವಿಚಾರಗಳು ಬಂದಾಗಿಂದ ಅವಳಿಗೆ 100% ಟ್ರಿಗರ್ ಆಗೇ ಆಗುತ್ತೆ. ಸೊ ಅವಾಗ ರಾಶಿಕಾ ರಿಯಾಕ್ಟ್ ಮಾಡ್ತಾಳೆ. ನಾನು ಪರ್ಸನಲ್ ಆಗಿ ಮಾತಾಡಿದ್ರೆ ಸೊ ಇನ್ನೂ ಕೆಳಗಾಕಿ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ರಾಶಿಕಾ ಮಾತಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಗಿಲ್ಲಿ ಎದ್ದೇಳ್ತಾನೆ ಏನು ಅಂತಂದ್ರೆ ಪರ್ಸನಲ್ ಆಗಿ ಅಂತಂದ್ರೆ ಬೇರೆ ತರ ಅವಳು ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಹೇಳುವಂಥದ್ದು. ಫಸ್ಟ್ ಆಫ್ ಆಲ್ ಗಿಲ್ಲಿಗೆ ಬರುವಂಥದ್ದು ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಅವ್ರಿಬ್ಬರ ಮಧ್ಯೆ ಏನೇನೋ ನಡೆಯುತ್ತೆ, ಅವ್ರಿಬ್ಬರು ಮೆಂಟಾಲಿಟಿ ಯಾವ ರೀತಿಯಲ್ಲಿ ಇತ್ತು ಅಲ್ಲಿ ರಾಶಿಕಾದು ಅಂತ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪದೇ ಪದೇ ಆರೋಪಗಳು ಬಂದು ಏನಾಗುತ್ತೆ ಅಂದ್ರೆ ಪರ್ಸನಲ್ ನಿಮ್ಮಿಬ್ಬರಿಗೂ ಏನಿಲ್ಲ ಅಂತಂದಾಗ ಅದು ಏನು ಅವ್ರಿಗೆ ಅರ್ಥ ಮಾಡ್ಕೊಂಡ್ಲು ಅಂತಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತದು. ಅದ್ರ ಮಧ್ಯೆ ಗಿಲ್ಲಿ ಬರ್ತಾನೆ. ಗಿಲ್ಲಿ ಆ್ಯಂಡ್ ರಾಶಿಕಾ ಮಧ್ಯೆ ಕಿತ್ತಾಟ ಶುರು ಆಗುತ್ತೆ. ರಾಶಿಕಾ ಒಂದು 2-3 ಪದ ಜಾಸ್ತಿನೇ ಹೇಳಿದ್ಲು, ಒಪ್ಕೊಂತೀನಿ. ಬಟ್ ಗಿಲ್ಲಿಗೆ ಫಸ್ಟ್ ಆಫ್ ಆಲ್ ಬರುವಂಥ ಅವಶ್ಯಕತೆ ಇರಲಿಲ್ಲ. ಬಂದರೂ ಕೂಡ ಪರ್ಸನಲಿ ಅಂತ ಫಸ್ಟ್ ರಕ್ಷಿತಾ ಮೆನ್ಷನ್ ಮಾಡೋದಲ್ಲ, ಅವಾಗಲೇ ಹೇಳ್ಬೋದಾಗಿತ್ತು ಪರ್ಸನಲ್ ಅನ್ನೋ ಪದನ ಯೂಸ್ ಮಾಡಬೇಡ ಅಂತ. ರಕ್ಷಿತಾ ಪರ್ಸನಲ್ ಅನ್ನೋಂಥ ಪದನ ಕೆಟ್ಟ ರೀತಿನಲ್ಲಿ ರಕ್ಷಿತಾ ಹೇಳಿಲ್ಲ, ಓಕೆ. ಈಗ ಅದೇ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ರಾಶಿಕಾ ಹೇಳಿದ್ಲು ಅಂತ ಹೆಂಗ್ ಗೊತ್ತಾಯ್ತು? ಇದಕ್ಕೆ ನಾನು ಹೇಳುವಂಥದ್ದು, ಒಬ್ರು ಸಪೋರ್ಟಿಗೆ ವಿಷಯ ಗೊತ್ತಿಲ್ದೇನೆ ಬರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಕಿತ್ತಾಟ ಆಯ್ತು, ಅಲ್ಲಿಂದ ಹೆಂಗೆ ಸಾಲ್ವ್ ಆಗುತ್ತೆ, ಅಲ್ಲಿ ಟೀಮ್ ಮಾಡ್ಕೊಂತಾರೆ. ರಕ್ಷಿತಾ ಅಂಡ್ ರಾಶಿಕಾ ಅಂಡ್ ನಮ್ಮ ಯಾರು ರಘು ಅವ್ರು ಆಗ್ತಾರೆ, ಈ ಕಡೆಗೆ ಕಾವ್ಯ ಈ ಕಡೆಗೆ ಹೋಗಿ ಒಪ್ಕೊಂತಾರೆ. ಓಕೆ, ಅಂಡ್ ಇದಾದ್ಮೇಲೆ ಅಲ್ಲಿ ಟಾಸ್ಕ್ ಕೂಡ ಕೊಡ್ತಾರೆ, ಅದೇ ಭಾರ ಎತ್ತೋಣ ಭಾರ ಅಂತ. ಸೊ ಅದರಲ್ಲಿ ಟಾಸ್ಕ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ವೇಟ್ ಇಟ್ಕೊಂಡಿದ್ರಲ್ಲ, ಈ ಕಡೆಗೆ ಅಶ್ವಿನಿ ಆದ್ರೂ ಆಗಿರ್ಬೋದು ಅಂಡ್ ಈ ಕಡೆಗೆ ರಾಶಿಕಾ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಅಂಡ್ ರಕ್ಷಿತಾ ಕೂಡ ಟ್ರೈ ಮಾಡಿದ್ಲು ಅಂಡ್ ರಘು ಕೂಡ ಟ್ರೈ ಮಾಡಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಆಡಿದೆ, ಯಾರು ಅಂತ ಒಂದು ವರ್ಸ್ಟ್ ಆಗಂತೂ ಆಡಿಲ್ಲ. ಅಲ್ಲಿ ಕೊನೆಗೆ ಅಲ್ಲಿ ಏನಾಗುತ್ತೆ ಅಂದ್ರೆ ರಘು ಟೀಮ್ ಅವರು ತಗೊಂಡಿರುವಂಥ ಟೈಮು 7 minutes 18 seconds ಅಂಡ್ ಧ್ರುವಂತ್ ಅವ್ರು ತಗೊಂಡಿರುವಂಥದ್ದು 6 minutes 46 seconds. ಆಲ್ಮೋಸ್ಟ್ ಇಲ್ಲಿ ಕಡಿಮೆ ತಗೊಂಡಿರೋದ್ರಿಂದ ಧ್ರುವಂತ್ ಅವ್ರ ಟೀಮು, ಸೊ ಅವ್ರ ಟೀಮ್ ವಿನ್ ಆಗುತ್ತೆ. ಸೊ ಅವರು ನೆಕ್ಸ್ಟ್ ಒಂದು ಇದಕ್ಕೆ ಮೀನ್ಸ್ ಟಾಸ್ಕ್ಗಳಿಗೆ ಅವರು ಆಯ್ಕೆ ಆಗ್ತಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದ್ರೆ, ಇವಾಗ ಯಾರು ಸೋತಿದಾರಲ್ವಾ, ಸೊ ರಘು ಟೀಮ್ ಅವರು, ಸೊ ಅವರಿಂದ ಒಬ್ಬರನ್ನ ಆಚೆ ಇಡಬೇಕಾಗತ್ತೆ. ಸೊ ಆಚೆ ಇಡಬೇಕು ಅಂತಂದಾಗ ಇನ್ನೇನಲ್ಲಿ ಧನುಷ್ ವಿನ್ ಆಗಿದ್ದಾರೆ ಅಂತ ಘೋಷಣೆ ಮಾಡಿದ ತಡನೆ ರಕ್ಷಿತಾ ಎದ್ಬಿಡ್ತಾಳೆ. ಅವ್ನು ಇನ್ನೂ ಮುಗಿಸೇ ಇಲ್ಲ ಧನುಷ್ ಸೊ ವಿನ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ. ಅವಾಗ ರಕ್ಷಿತಾ ಎದ್ಬಿಡ್ತಾಳೆ. ಅಂದ್ರೆ ಆಯ್ತಲ್ಲ ನಿಮ್ದು, ಸೊ ಇವಾಗ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ಗೆ ಅಪೀಲ್ ಮಾಡ್ಬಿಡ್ತಾಳೆ. ಬಿಗ್ ಬಾಸ್, ಒಂದು ಗೇಮ್ ಅಲ್ಲಿ ಹೇಗೆ ನೀವು ಡಿಸೈಡ್ ಆಗುತ್ತೆ, ಇಷ್ಟು ಸುಲಭವಾಗಿ ನಾನು ಟಾಪ್ 6 ಇಂದ ಔಟ್ ಆಗ್ತೀನಾ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ಗೆ ಕ್ವಶನ್ ಮಾಡ್ತಾಳೆ. ಹೇಳ್ತಿದ್ದಾಳೆ ಅವಳು, ನಾನಂತೂ ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ. ಇದಕ್ಕೆ ಅವಳು ರಾಶಿಕಾ ಅಲ್ಲಿ ಅಷ್ಟೊಂದು ಫೈಟ್ ಮಾಡಿದ್ದು ಇವಳು ನಮ್ಮ ಟೀಮಿಗೆ ಬೇಡ ಅಂತ ಹೇಳ್ಬಿಟ್ಟು. ಯಾವಾಗ ಬಹುಮತ ಅಂತ ಬಂದಿದೆ, ಒಮ್ಮತ ಅಂತ ಬಂದಿದೆ, ರಾಶಿಕಾ ಇರೋ ಟೀಮಲ್ಲಿ ಇವಳದು ಬರೀ ಇದೇ ಖ್ಯಾತಿ ಆಗಿರುವಂಥದ್ದು ರಕ್ಷಿತಾ ಇದು. ಅದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು 3 ಜನ ಮಾತುಕತೆ ನಡೆಸ್ತಾರೆ. ಅಲ್ಲಿ ರಾಶಿಕಾ ಕ್ಲಿಯರ್ ಆಗಿ ಏನೇನ್ ಮಾಡಿದಾಳೆ, ಟಾಸ್ಕ್ ಅಂತ ಬಂದಾಗಾದ್ರೂ ಆಗಿರ್ಬೋದು, ಟಾಸ್ಕ್ ಬಿಟ್ಟಾದ್ರೂ ಆಗಿರ್ಬೋದು, ನಾನು ಏನೇನ್ ಮಾಡಿದೀನಿ ಅಂತ ಅವಳು ಕ್ಲಿಯರ್ ಆಗಿ ಹೇಳಿದ್ಲು. ಈಗ ರಕ್ಷಿತಾ ಏನ್ ಹೇಳ್ತಾಳೆ ಅಂತಂದ್ರೆ, ಟಾಸ್ಕ್ ಅಂತ ಬಂದಾಗ ನನಗೆ ಚಾನ್ಸ್ ಸಿಕ್ಕಿಲ್ಲ, ಚಾನ್ಸ್ ಸಿಕ್ಕರು ಕೂಡ ನಾನು ಎಫರ್ಟ್ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಇವಳು ಹೇಳ್ತಿದ್ದಾಳೆ. ಫಸ್ಟ್ ಆಫ್ ಆಲ್ ಟಾಸ್ಕ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೀನೇ ಜವಾಬ್ದಾರಿ, ನೀನ್ ಹೋಗಿ ಕೇಳಬೇಕಾಗಿತ್ತು. ಟಾಸ್ಕ್ ಸಿಕ್ಕಿದಾಗ ಒಂದ್ 2-3 ಟಾಸ್ಕ್ ಆಡಿರುವಂಥದ್ದು ನೆನಪು ನನಗೆ, ಅದು ಬಿಟ್ಟರೆ ನನಗೇನು ಜಾಸ್ತಿ ನೆನಪಿಲ್ಲ ರಕ್ಷಿತಾದು. ಅವಳದೇನಂದ್ರೆ ಬರೀ ಮಾತು ಪರ್ಫಾರ್ಮೆನ್ಸ್ ತೂತಾದ್ರೂ ಕೂಡ ಬರೀ ಮಾತೇನೆ, ಅದು ಬಿಟ್ಟರೆ ಏನೂ ಇಲ್ಲ. ಆ ಡಿಸ್ಕಷನ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಅಪ್ಡೇಟ್ಗಳ ಪ್ರಕಾರ ರಕ್ಷಿತಾ ಔಟ್ ಆಗಿದ್ದಾಳೆ ಅಂತ ಒಂದು ಅಪ್ಡೇಟ್ ಇರುವಂಥದ್ದು. ಅಂಡ್ ಇದಕ್ಕಿಂತ ಮುಂಚೆ ಅಲ್ಲಿ ರಾಶಿಕಾ ಏನೋ ಈ ಡಿಸ್ಕಷನ್ ಟೈಮಲ್ಲಿ ರಘು ಅಂಡ್ ಅದೇನು ರಕ್ಷಿತಾ ಇದಾರಲ್ಲ ಅವರಿಬ್ರು ಒಪ್ಪದೇ ಇರೋ ಕಾರಣಕ್ಕೆ ಸೊ ಅವರೇ ಸೆಲ್ಫ್ ಏನೋ ಎವಿಕ್ಟ್ ಆದ್ರು ಅಂತ ಅಪ್ಡೇಟ್ ಇದ್ದು. ಅದಾದ್ಮೇಲೆ ಮೇ ಬಿ ಬೇರೆ ರೀತಿಯಲ್ಲಿ ಬಿಗ್ ಬಾಸ್ ಅವ್ರು ಒಪ್ಪಿಲ್ಲ ಅಂತ ಅನ್ಸುತ್ತೆ. ಅದೇ ಒಮ್ಮತ ಬರದೇ ಇರೋ ಕಾರಣಕ್ಕೆ ಏನು ರಾಶಿಕಾ ಅವರು ನಾನೇ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದನ್ನ ತಿರ್ಗಾ ರಿವೋಕ್ ಮಾಡಿ ಸೊ ಒಮ್ಮತದ ಮೇರೆಗೆ ರಕ್ಷಿತಾ ಮೇ ಬಿ ಔಟ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಸೊ ನನಗೆ ಅನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.